ಯಾಕ್ರಿ ಡಲ್ ಆಗಿದ್ದೀರಾ? ಏನಾಯ್ತು? ಇವತ್ತಾಕೆ ಇಷ್ಟು ಬೇಗ ಮನೆಗೆ ಬಂದ್ರಿ? ಅದು ಏನಿಲ್ಲ ದೀಪ್ತಿ, ಯಾಕೋ ಒಂಚೂರು ತಲೆ ನೋವ್ತಾ ಇತ್ತು. ಅದಕ್ಕೆ ಕೆಲಸ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮನೆಗೆ ಬಂದು ರೆಸ್ಟ್ ಮಾಡೋಣ ಅಂತ. ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ನೀವೇನು ಅಂತ ನನಗೆ ಗೊತ್ತಿಲ್ವೇನ್ರಿ? ನೋಡಿ, ನನ್ನ ಹತ್ರ ಮುಚ್ಚುಮರೆ ಮಾಡಬೇಡಿ. ಎಷ್ಟೇ ಆದ್ರೂ ನಾನು ನಿಮ್ಮ ಹೆಂಡತಿ, ಅದನ್ನ ಮರಿಬೇಡಿ. ನಿಮ್ಮ ಕಷ್ಟ ಇರಲಿ ಸುಖ ಇರಲಿ ಅದನ್ನ ನನ್ನ ಜೊತೆನೆ ಹಂಚ್ಕೋಬೇಕು. ಅಲ್ಲ ರೀ, ಹಂಗಾದ್ರೆ ನನಗೆ ನಿಮ್ಮ ಬಗ್ಗೆ ವಿಚಾರಿಸೋದು ಮತ್ತೆ ನಿಮ್ಮನ್ನ ಕೇರ್ ಮಾಡೋದು ಇದೆಲ್ಲನೂ ನೋಡ್ತಾ ಇದ್ರೆ ನಿಮ್ಗೇನು ಅನ್ಸಲ್ವಾ? ಇಲ್ಲ, ನನ್ನ ಹೆಂಡತಿ ನನಗೋಸ್ಕರನೇ ಇದ್ದಾಳೆ, ಅವಳ ಹತ್ರ ನಾನು ಎಲ್ಲ ಹೇಳ್ಕೋಬೇಕು, ಅವಳ ಹತ್ರ ನಾನು ಏನು ಮುಚ್ಚುಮರೆ ಮಾಡಬಾರ್ದು ಅಂತ ನಿಮ್ಗೆ ಯಾವತ್ತೂ ಅನ್ಸೋದೇ ಇಲ್ವೇನ್ರಿ? ಅದು ಹಾಗಲ್ಲ ದೀಪ್ತಿ. ಅದು ಅಲ್ಲ, ಆ ವಿಷಯನ ನಿನ್ನ ಹತ್ರ ಹೇಗೆ ಹೇಳೋದು ಅಂತ. ನೋಡಿ, ಆ ವಿಚಾರ ಏನಾದ್ರೂ ಪರವಾಗಿಲ್ಲ, ನನ್ನ ಹತ್ರ ಹೇಳಿ. ದೀಪ್ತಿ, ನನಗೆ ನಮ್ಮ ಶರ್ಮಿಳಾ ಇದ್ದಾಳಲ್ಲ, ಅವಳು ಮೋಸ ಮಾಡ್ಬೇಕು ಅಂತ ಹೊರಟಿದ್ದಾಳೆ ಕಣೆ. ಅಲ್ಲ ರೀ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ನಾನು ನೀವೆಲ್ಲ ಹೋಗಿ ಮೊನ್ನೆ ತಾನೇ ಗಂಡನ ಮನೇಲಿ ಬಿಟ್ಕೊಂಡು ಮತ್ತೇನಾದ್ರೂ ಫೋನ್ ಮಾಡಿದ್ರಾ? ಶಶಾಂಕ್ ಏನಾದ್ರೂ ಹೇಳಿದ್ನಾ? ಅದಲ್ಲ ದೀಪ್ತಿ, ನನ್ಗೆ ಯಾರು ಫೋನ್ ಮಾಡಿಲ್ಲ. ಆದ್ರೆ ನಮ್ಮ ಫ್ಯಾಮಿಲಿ ಲಾಯರ್ ಇದಾರಲ್ಲ, ಜಗದೀಶ್ ಅಂಕಲ್, ಅವರು ಆಗ ಆಫೀಸ್ ಕರೆದಿದ್ರು ಮಧ್ಯಾಹ್ನ ಹೋಗಿದ್ದೆ ಏನು ಎತ್ತ ಅಂತ ಕೇಳೋಣ ಅಂತ. ಅವಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಇಷ್ಟ ಆಗಿದೆಯಂತೆ ದೀಪ್ತಿ. ನನ್ಗೆ ನಿಜವಾಗ್ಲೂ ಆ ವಿಚಾರ ಕೇಳಿ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಗೋಯ್ತು. ಅಲ್ಲ, ನಾನ್ ನನ್ನ ತಾಯಿ ಅನ್ಕೊಂಡಾಗ ನನ್ನ ತಾಯಿ ಎಲ್ಲ ಇವಳು ನನ್ನ ತಂಗಿ, ಅವಳು ನನ್ನ ಬೆನ್ನ ಹಿಂದೆನೆ ಚೂರಿ ಹಾಕೋದಿಕ್ಕೆ ನೋಡ್ತಾ ಇದ್ದಾಳೆ. ನಿಜವಾಗ್ಲೂ ನನಗೆ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಏನೋ ಗೊತ್ತಾಗ್ಲಿಲ್ಲ ದೀಪ್ತಿ. ಅದಕ್ಕೆ ಸೀದಾ ಮನೆಗ್ ಬಂದ್ಬಿಟ್ಟೆ. ನನಗ್ ಗೊತ್ತಿತ್ತು ರೀ, ಇದು ಹಿಂಗೆ ಏನೋ ಇದೆ ಅಂತ ನಾನು ಅನ್ಕೊಂಡಿದ್ದೆ ಅವತ್ತೇ. ಯಾವಾಗ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೊರಟ್ಲೋ ಅವಾಗ್ಲೇ ನನಗ್ ಡೌಟ್ ಇತ್ತು, ಈ ತರನೇ ಏನೋ ಒಂದ್ ಕೆಲ್ಸ ಮಾಡ್ತಾಳೆ ಅಂತ. ಅದಿವತ್ ಪಕ್ಕ ಆಗೋಯ್ತು ನೋಡಿ. ಏನ್ ಹೇಳ್ತಾ ಇದ್ದೀ ದೀಪ್ತಿ? ನಿನ್ಗೆ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಅವತ್ತೇ ಗೊತ್ತಿತ್ತಾ? ಮತ್ ಯಾಕೆ ನನ್ನ ಹತ್ರ ಏನು ಮಾತಾಡ್ಲಿಲ್ಲ ನೀನು? ಅಲ್ಲ ರೀ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡು ಅಂತ ದೊಡ್ಡವರೇ ಹೇಳಿದ್ದಾರೆ. ಅಂತದ್ರಲ್ಲಿ ನಾನು ಅನುಮಾನ ಇದೆ ಅಂತ ನಿಮ್ಮ ಹತ್ರ ಹೇಗ್ ಹೇಳಿ? ಅದು ಅಲ್ಲದೆ ಅವಳು ಚೇಂಜ್ ಆಗಿದ್ದಾಳೆ ಅಂತ ನೀವು ಅಷ್ಟು ಖುಷಿ ಪಡ್ತಾ ಇರ್ಬೇಕಾದ್ರೆ ಆ ಖುಷಿಗೆ ತಣ್ಣೀರ್ ಹಾಕಕ್ ನನ್ಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನೇನು ಹೇಳಕ್ ಹೋಗ್ಲಿಲ್ಲ. ಅದು ರೀ, ನಾನು ನಿಮ್ಮ ಹತ್ರ ಒಂದ್ ವಿಚಾರನ ಮುಚ್ಚಿಟ್ಟಿದೀನಿ. ಆ ವಿಚಾರನ ಇನ್ನೂ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಾನು ಈಗ್ಲೇ ಅದನ್ನ ಏನು ಅಂತ ಹೇಳ್ತೀನಿ ರೀ. ಇಲ್ಲಿ ನೋಡಿ, ಈ ವಿಡಿಯೋ ನೋಡಿ. ಇದೇನ್ ದೀಪ್ತಿ ಇದು? ಇದು ನಮ್ ಶರ್ಮಿಳಾನೆ. ಇದು ಅವಳು ಮೊದ್ಲು ಇಷ್ಟಪಡ್ತಿದ್ನಲ್ಲ ಆ ಹುಡ್ಗ. ಅಲ್ಲ, ಈ ವಿಡಿಯೋ ನಿಮ್ಗೆ ಎಲ್ ಸಿಕ್ತು? ರೀ, ಅದೇನಾಯ್ತು ಗೊತ್ತಾ? ಹಿಂಗೆ ಒಂದಿನ ಶರ್ಮಿಳಾ ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ಫೋನಲ್ಲಿ ಯಾರ ಜೊತೆನೋ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ಲು. ಮತ್ತೆ ನನ್ ಗಂಡನ ಮನೆ ಎಲ್ಲ ಬಿಟ್ಟು ಬಂದೆ ನಿಮ್ಗೋಸ್ಕರ, ಎಲ್ಲಾದ್ರೂ ಹೋಗ್ಬಿಡೋಣ, ಬೇಗ ಎಲ್ಲ ವ್ಯವಸ್ಥೆ ಮಾಡು ಅಂತ ಏನೇನೋ ಮಾತಾಡ್ತಾ ಇದ್ಲು. ಈ ವಿಚಾರ ಗೊತ್ತಾಗಿ ನಾನು ಅವತ್ತು ಅವಳನ್ನ ಫಾಲೋ ಮಾಡಿದೆ. ಅವಾಗ ಗೊತ್ತಾಗಿದ್ದು ಇವಳು ಇಷ್ಟಪಡ್ತಿರೋ ಹುಡುಗ ಇವನ್ ಜೊತೆನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದಾಳೆ ಅಂತ. ಆಗ್ಲೇ ವಿಡಿಯೋ ಮಾಡ್ಕೊಂಡೆ. ಆದ್ರೆ ನಿಮ್ಮ ಹತ್ರ ಹೇಳೋದು ಅಯ್ಯೋ ಸರಿ ಅಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ಸುಮ್ನೆ ಮನೆಯೊಳಗೆ ಗಲಾಟೆ ಮಾಡೋದ್ ಬೇಡ. ಸರಿ ಹೋದ್ಲಲ್ಲ ಅನ್ಕೊಂಡ್ ಹೆಂಗೋ ಖುಷಿ ಪಟ್ಟೆ. ಅಷ್ಟ್ರಲ್ಲಿ ನೋಡಿ ಈ ತರ ಎಲ್ಲ ಆಗೋಗಿದೆ. ನಿಜವಾಗ್ಲೂ ರೀ, ಶರ್ಮಿಳಾ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲ, ನಾವು ಇವಳನ್ನ ನಂಬಿ ಅವ್ರ ಅತ್ತೆ ಮನೆಗ್ ಹೋಗಿ ಅವಳ ಜವಾಬ್ದಾರಿ ನಾವು ತಗೊಂಡು ಅವಳನ್ನ ಬಿಟ್ಟು ಬಂದು ನಾವು ತಪ್ಪು ಮಾಡ್ಬಿಟ್ರೇನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ ರೀ, ಅವಳ ಜೊತೆ ಯಾವ್ದೋ ಹುಡ್ಗ ಬಂದಿದ್ದ ಅಂತ ಹೇಳಿದ್ರಲ್ಲ, ಆ ಹುಡ್ಗ ಇವನು ಇರ್ಬೋದಲ್ವಾ? ಅಲ್ಲ, ನೀವು ವಿಚಾರಿಸ್ಲಿಲ್ವಾ? ಅಲ್ಲಿ CCTV ಕ್ಯಾಮ್ರಾ ಏನಾದ್ರೂ ಇಟ್ಟಿದ್ರೆ ನೀವು ನೋಡ್ಬೇಕಾಗಿತ್ತು ಯಾರ ಜೊತೆ ಬಂದಿದ್ಲು ಅಂತ. ಇಲ್ಲ ದೀಪ್ತಿ, ನನ್ಗೆ ಆ ವಿಚಾರ ಕೇಳ್ತಿದಂಗೆ ಅಲ್ಲಿ ನಿಂತ್ಕೊಳಕ್ಕೆ ಆಗಿಲ್ಲ ನಂಗೆ. ಅದಕ್ಕೆ ಬಂದ್ಬಿಟ್ಟೆ. ಬಿಡು ಹೋಗ್ಲಿ, ಅವ್ಳು ಯಾರ ಜೊತೆ ಬಂದಿದ್ರೆ ಏನು. ಈಗ ವಿಚಾರ ಗೊತ್ತಾಯ್ತಲ್ಲ, ಇನ್ ಮುಂದೆ ನಾವು ಹುಷಾರಾಗಿರ್ಬೇಕು. ನೋಡು, ನಾವು ಶಶಾಂಕ್ಗೆ ಫೋನ್ ಮಾಡಿ ಇನ್ನು ಅಡ್ಡಿರೋ ವಿಚಾರನ ಹೇಳ್ಬಿಡೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸುಮ್ನೆ ನಾವು ಜವಾಬ್ದಾರಿ ತಗೊಂಡು ಅವಳನ್ನ ಬಿಟ್ಟು ಬಂದು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೀವೆಲ್ವೇನ್ರಿ ಬಿಟ್ಟು ಹೋಗಿದ್ದು ಅಂತ ಸುಮ್ನೆ ನನ್ ಮೇಲೆ ಕೂಗಾಡ್ತಾರೆ. ಅದಕ್ಕೆ ವಿಚಾರ ಹೇಳ್ಬಿಡೋಣ. ಇಲ್ಲ ರೀ, ಈ ವಿಚಾರನ ಎಲ್ಲೂ ಹೊರಗಡೆ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಈಗ ಅವಳಿಗೆ ಏನ್ ಅನ್ಕೊಂಡಿದ್ದಾಳೆ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ನಾವು ನೋಡೋಣ. ಈ ವಿಚಾರ ನಿಮಗ್ ಗೊತ್ತು ಅನ್ನೋ ವಿಚಾರನ ಅವಳಿಗೆ ಗೊತ್ತಾಗ್ಬಾರ್ದು. ಆ ರೀತಿ ನೀವ್ ಇರ್ಬೇಕು. ನೋಡಿ, ಅವಳನ್ನ ಸುಮ್ನೆ ಬಿಟ್ರೆ ಅವಳು ಬುದ್ಧಿ ಕಲಿಯಲ್ಲ. ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೇ ಬಿಡ್ಬೇಕು. ಸರಿ ದೀಪ್ತಿ, ನನ್ಗಂತೂ ಏನ್ ಮಾಡ್ಬೇಕು ಅಂತ ತಲೆನೇ ಓಡ್ತಾ ಇಲ್ಲ. ನೀನ್ ಹೇಗೆ ಹೇಳ್ತೀವಿ ಹಾಗೆ ಮಾಡ್ತೀನಿ. ರೀ, ನೀವ್ ಇದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಬಿಡಿ. ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೋತೀನಿ.
ಆಮೇಲೆ ನಿಮ್ ತಾಯಿ ಅವ್ರ ಹತ್ರನು ಇದ್ರ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡಿ. ಈಗ ಇಷ್ಟು ದಿನ ಯಾವ ತರ ಇದ್ರೋ ಅದೇ ತರ ನಾರ್ಮಲ್ ಆಗಿರಿ. ಈ ತರ ಎಲ್ಲ ಮುಖ ಗಂಟಾಕೊಂಡು ಏನೋ ಆಗೋಗಿದೆ, ಏನೋ ಕಳ್ಕೊಂಡ್ಬಿಟ್ಟಿದೀನಿ ಅನ್ನೋ ತರ ಫೀಲ್ ಮಾಡ್ಬೇಡಿ, ಆಯ್ತಾ? ಸರಿ. ನೋಡವ, ಅಲ್ಲಿ ಮುಂದೆ ಕಾಣಿಸ್ತೈತಲ್ಲ ಆ ಜಗ್ಲಿ ಇರೋ ಮನೆ, ಅದೇ ಅವ್ರ ಮನೆ. ಅವರು ಶಾಂತಕ್ಕನ ನಾನು ಮಾತಾಡ್ತಿಲ್ಲ, ಒಂಚೂರು ಯಾವ್ದೋ ಸಣ್ಣ ಪುಟ್ಟ ವಿಚಾರ ಜಗಳ ಆಡ್ಕೊಂತಿದೀವಿ, ಹಂಗಾಗಿ ನಾನು ಅವ್ರ ಮನೆ ಹತ್ರ ಬರಲ್ಲ. ನೀವ್ ಹೋಗಮ್ಮ, ಅದೇ ಮನೆ. ಅಯ್ಯೋ, ನೀನ್ ಮಾತಾಡಿದೇನಕ್ಕ, ನಾನ್ ಮಾತಾಡಲ್ಲ. ಬಾ ಏ ಹುಡ್ಗಿ, ಬಾ, ನಾನೇ ಕರ್ಕೊಂಡೋಗಿ ಅವ್ರ ಮನೆಗ್ ಬಿಟ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಬಾ. ಇಲ್ಲಿ ಅಂತಿ, ಪರವಾಗಿಲ್ಲ, ನಾನೇ ಹೋಗಿ ಮಾತಾಡಿಸ್ತೀನಿ ಬಿಡಿ. ಅದೇ ಮನೆನಾ? ಸರಿ ಆಯ್ತು. ಅಯ್ಯೋ ಎಲ್ಲಾದ್ರೂ ಉಂಟಾ? ನಾನು ಬರ್ತೀನಿ. ಬಾ, ನಾನೇ ಬಿಟ್ಬಿಟ್ಟು ಬರ್ತೀನಿ ಮನೆ ಹತ್ರಕ್ಕೆ. ಬೇಡ ಆಂಟಿ, ನಾನೇ ಹೋಗ್ತೀನಿ. ಅಯ್ಯೋ, ನಿನ್ಗೆ ಹಂಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ, ನಾನೇ ಹೋಗ್ತೀನಿ ಮೊದ್ಲು. ಶಾಂತಕ, ಶಾಂತಕ. ಓಹೋ, ಸುಬ್ಬಿಯವರು. ಏನ್ ಸುಬ್ಬಮ್ಮ, ನಮ್ಮನೆ ಗಂಟ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇದ್ಯಾವ್ದ ಹುಡ್ಗಿನ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಯಾವ್ದಿದು ಹುಡ್ಗಿ? ವಾ ಶಾಂತಕ, ಇದ್ ಯಾರು ಅಂತ ಅನ್ಕೊಂಡಿದ್ಯಾ? ನಿಮ್ ಮಳಿ ಅಂದ್ರು ಅದೇ ಆದಿತ್ಯ. ಆದಿತ್ಯನ ಏನು ಫ್ರೆಂಡು, ಸಂಬಂಧಿಕ ಏನೋ ಹೇಳ್ದಪ್ಪ. ನನ್ಗೆ ಏನೋ ಗೊತ್ತಿಲ್ಲ ಕಣವ. ನಿಮ್ ಮನೆ ಎಲ್ಲಿ ಅಂತ ಕೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಹೌದಾ? ನಮ್ಮ ಆದಿತ್ಯನ ಸಂಬಂಧಿಕ ಅಲ್ಲ ಕಣವ. ನಾನ್ ನಿಮ್ಮನ್ನ ಎಲ್ಲೂ ನೋಡ್ದಂಗಿಲ್ವಲ್ಲ, ಮದ್ವೆಲೂ ನೋಡಿರ್ಲಿಲ್ಲ. ಯಾವೂರವ ನಿಂದು? ನಂದು ಬೆಂಗಳೂರು ಆಂಟಿ. ಆದಿತ್ಯ ಇದ್ರೆ ಕರೀರಿ, ನಾನೇ ಮಾತಾಡ್ತೀನಿ. ಅಯ್ಯೋ ಇಲ್ಲ ಕಣವ, ನಮ್ಮ ಆದಿತ್ಯನೋ ಗೀತನವೇ ಎಲ್ಲೋ ಹೊರಗಡೆ ಹೋಗೋರೆ. ಬಂದಾಗ ಹೇಳ್ತೀನಿ ಬಿಡವ. ಬಾ ಒಳಗಡೆ ಬಾ. ಇಲ್ಲ ಆಂಟಿ, ಪರವಾಗಿಲ್ಲ, ನಾನು ಇಲ್ಲೇ ಕುತ್ಕೋತೀನಿ ಹೊರಗಡೆ. ಆದಿತ್ಯ ಬಂದ್ಮೇಲೆ ಒಳಗಡೆ ಬರ್ತೀನಿ. ಇದೇನವ ಇದು? ಆದಿತ್ಯನ್ ಸಂಬಂಧಿಕರು ಅಂತೀಯ, ಇಲ್ಲೇ ಕುತ್ಕೋತೀಯ? ಇರ್ಲಿ ಬರ ಒಳಕ್ಕೆ. ಶಾಂತಕ್ಕ, ನಾನು ನಿಮ್ಗೆ ಒಂದ್ ವಿಷಯ ಹೇಳ್ತೀನಿ. ನೀನೇನು ತಪ್ಪು ತಿಳ್ಕೊಬೇಡ. ನೋಡು, ಈಗ ನಿನ್ ಮಗಳು ಜೀವನ ಎರಡು ನಿನ್ ಕೈಯಲ್ಲೇ ಐತೆ. ಈ ಹುಡುಗಿ ಬಂದಿತ್ತಲ್ಲ, ಈ ಹುಡುಗಿ ನೋಡಿದ್ರೆ ನನ್ಗೆ ಯಾಕೋ ಒಂಥರ ಅನುಮಾನ. ನೋಡು ಏನ್ ಮಾಡ್ತೀಯ ಅಂತ. ಅಲ್ಲ ಕಣೆ, ಸುಮ್ನೆ ಹಂಗೆಲ್ಲ ತಪ್ಪು ತಿಳ್ಕೊಂಡ್ರೆ ಆಯ್ತದ? ಏನೋ ನಮ್ಮ ಅಳಿಯಂದ್ರು ಸಂಬಂಧಿಕರು ಅಂತ ಹೇಳ್ತಾವ್ರೆ, ಸುಮ್ಮನಿರು. ಆ ತರ ಎಲ್ಲ ಮಾತಾಡಕ್ ಹೋಗ್ಬೇಡ. ಅಯ್ಯೋ ಶಾಂತಕ್ಕ, ಇನ್ನೊಂಚೂರು ಆ ಕಡೆ ಬಾಯ್ಲಿ. ಸುಬ್ಬಿ ಅದು. ಶಾಂತಕ್ಕ, ನೀನು ಈ ಟಿವಿ ನೋಡಕ್ಲ ಅನಿಸ್ತದೆ, ಅದಕ್ಕೆ ನಿನ್ಗೆ ಏನು ಗೊತ್ತಾಯ್ತಾ ಇಲ್ಲ. ಇವಾಗ ಮದ್ವೆ ಮಾಡ್ಕೊಂಡಿರೋ ಹೆಣ್ಮಕ್ಳನ್ನೇ ಸಾಯಿಸ್ತಾ ಕೂತವ್ರೆ, ಅದು ಇದು ಅಂತ ಏನೇನೋ ನ್ಯೂಸ್ಗಳು ಬರ್ತವೆ. ಹುಷಾರು ಕಣ್ ಶಾಂತಕ್ಕ. ಈ ಹುಡುಗಿ ನೋಡಿದ್ರೆ, ಈ ಹುಡುಗಿ ಡ್ರೆಸ್, ಈ ಹುಡುಗಿ ಉತ್ತರನು ಯಪ್ಪ 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 ಯಪ್ಪ. ನಾವೀಗ ಹುಷಾರಾಗಿರ್ಬೇಕು. ಇಂಥವ್ರನ್ನೆಲ್ಲ ಹತ್ರಕ್ಕೆ ಸೇರಿಸ್ಕೊಳಕ್ ಹೋಗ್ಬಾರ್ದು. ನೋಡೋದೇನ್ ವಿಚಾರ ತಿಳ್ಕೊಂಬಿಟ್ಟು ನಿನ್ನ ಅಳಿಯ ಬರಕ್ ಮುಂಚೆನೇ ಇವಳ ಇಲ್ಲಿಂದ ಓಡಿಸ್ಬಿಡು. ಇಲ್ಲ ಅಂತಂದ್ರೆ ನೋಡು, ಸಮಸ್ಯೆ ಆಯ್ತದೆ. ಸುಬ್ಬಿ, ಸುಮ್ಮನೆ ತಪ್ಪಾಗಿ ಏನೇನೋ ಯೋಚನೆ ಮಾಡ್ಬೇಡ. ನಮ್ಮ ಅಳಿಯಂದ್ರು ಅಂತವ್ರೆಲ್ಲ ಕನಂತೆ ನಾನು ಇಷ್ಟ ದಿನದಿಂದ ನೋಡ್ತಿಲ್ವಾ? ನಮ್ಮ ಅಳಿಯಂದ್ರು ಚಿಂದಂತವ್ರು. ಸುಮ್ಮನೆ ಅನುಮಾನ ಪಡ್ತಾಳೆ. ನನ್ಗೇನು, ನೀನೇ ತಾನೆ ಅನ್ಭವಿಸು. ನನಗೇನೋ ಅನ್ಸಿದ್ ಹೇಳದ್ನಪ್ಪ. ಏನಮ್ಮ, ಏನ್ ನಿನ್ ಹೆಸರು? ಮಾಯಾ ಅಂತ ಆಂಟಿ. ಓ ಮಾಯಾನಾ? ಸರಿ ಬಾ ಒಳಗಡೆ ಬಾ. ಇಲ್ಲಿ ಹೊರಗಡೆ ಕುತ್ಕೊಂಡ್ರೆ ಜನ ಆದ್ರೆ ಏನಂತ ಹೇಳು. ಬಾ ಒಳಗಡೆ ಬಾ. ಸರಿ ಆಂಟಿ. ಏನವಾಯ್ತು? ಏನೋ ದೊಡ್ಡದಾಗಿ ನಾನೇ ಬಿಡ್ತೀನಿ, ನಾನೇ ನೋಡ್ತೀನಿ ಅಂತ ಹೋಗಿದ್ದೆ, ಸುಮ್ನೆ ಕೈ ಬೀಸ್ಕೊಂಡ್ ಬರ್ತಾ ಇದೀಯಾ? ಅಯ್ಯೋ, ನಾನ್ ಹೇಳಿದ್ರೆ ಎಲ್ಲಿ ಕೇಳ್ತಾಳೆ ಶಾಂತಕ್ಕ? ನನ್ನ ಚಿನ್ನಂತವನು, ನನ್ನ ಹಂಗೇನು ಮಾಡಲ್ಲ. ಅಯ್ಯೋ ಮತ್ತೆ ಏನೂ ಇಲ್ಲ, ನೀನು ಸುಮ್ನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೀಯ ಅಂತ ಅನ್ಕೊಂಡು ಆ ಹುಡುಗಿನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಲು. ನೋಡ್ಬೇಕ, ನಾನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಂಗೆ ಈ 6th ಸೆನ್ಸ್ ಅಲ್ಲ 7th ಸೆನ್ಸ್ ಇದೆ. ನಾನ್ ಅನ್ಕೊಂಡಿದ್ರೆ ನಿಜ ಆಗೇ ಆಗುತ್ತೆ. ನನ್ಗೆ ಯಾಕೋ ಈ ಹುಡುಗಿ ಮೇಲೆ ಅನುಮಾನ. ಆದಿತ್ಯಂಗೂ ಈ ಹುಡುಗಿಗೂ ಏನೋ ಲಿಂಕ್ ಐತೆ ಅಂತ. ನೋಡು, ನಾನ್ ಹೇಳೋ ಮಾತು ಏನಾದ್ರೂ ಸುಳ್ಳಾಗ್ಬಿಟ್ರೆ ನನ್ನ ಹೆಸರು ಸುಬ್ಬಿ ಅನ್ನೋದನ್ನ ಬದಲಾಯಿಸ್ಬಿಡ್ತೀನಿ. ಅಲ್ಲ ಕಣೆ, ನೀನ್ ಸುಬ್ಬಿ ಅನ್ನೋ ಹೆಸರು ಬದಲಾಯಿಸಕ್ಕೆ ಇನ್ನೊಂದ್ ಹೆಸರು ಎಲ್ಲಿಂದ ಹುಡ್ಕಕ್ ಹೋಗೋಣ ನಿನ್ಗೆ? ಈ ಹೆಸರು ಚೆನ್ನಾಗೈತೆ, ಸುಬ್ಬಿ ಅನ್ನೋದೆಯ. ಸುಮ್ಮನಿರಕ್ಕ, ನೀನ್ ತಮಾಷೆ ಮಾಡ್ಬೇಡ. ನಾನೆಲ್ಲ ಹುಡುಗಿ ಬಂದಿದ್ ನೋಡಿ ಏನೋ ದೊಡ್ಡ ಜಗಳನೇ ಆಯ್ತದೆ ಅನ್ಕೊಂಡ್ ಹೋದ್ರೆ ಅವ್ರ ಮನೇಲಿ ಎಲ್ಲಿಯ ಮಗಳು ಇದ್ರು ಇರುವಂತೆ ಎಲ್ಲ ಹೋಗೋರತ್ತೆ. ಹಂಗಾಗಿ ಏನೋ ಮಾತುಕತೆ ಆಗಿಲ್ಲ. ಜೇಕ, ನೀವೇನು ಅನ್ಕೊಳ್ಳಿಲ್ಲ ಅಂತಂದ್ರೆ ಸಂಜೆವರೆಗೂ ನಾವ್ ಇಲ್ಲೇ ಕುತ್ಕೊಳ್ಳೋಣ. ಕಂಡೋರ್ ಮನೆ ವಿಷಯ ಅಂತಂದ್ರೆ ಕಿವಿಯ ಗೋಡೆಗಲ್ಲ, ಕಿವಿ ಗೋಡೆ ಒಳಗಿಂದ ತೂರ್ಸ ಅವ್ರ ಮನೆ ಕೊಟ್ಬಿಡ್ತೀರ ಮಾತ್ರ. ಏನಕ್ಕ ಗೊತ್ತು, ಯಾರ ಮನೆ ವಿಷಯ ಆದ್ರೂ ಫಸ್ಟ್ ನಮ್ ಕಿವಿ ಬೀಳ್ಬೇಕು. ಅದನ್ನ ಊರ್ ತುಂಬಾ ಹೇಳ್ಕೊ ಬರ್ಬೇಕು. ಆಗ ನೋಡಪ್ಪ ಏನೋ ಒಂಥರ ಮಜಾ ಸಿಗದು. ಸರಿ, ನೀನ್ ಏನಾದ್ರೂ ಮಾಡ್ಕೊಂಡು ನನ್ಗೆ ಒಳಗಡೆ ಕೆಲಸ ಆಯ್ತು. ಬೇಕಾದ್ರೆ ನೀನ್ ಇಲ್ಲೇ ಕುತ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರ ಮನೆ ಬಾಗ್ಲು ಕಾಯಿ.